ಎಲ್ರಿಗೂ ನಮಸ್ಕಾರ. ನೆನ್ನೆನೋ ಮೊನ್ನೆನೋ ಮೈಸೂರು ಭಾಗದ ಪರಿಶಿಷ್ಟ ಜಾತಿಯ ಒಬ್ಬರು ವಲಯ ಸಮಾಜದ ನಾಯಕರು ಈ ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಬಗ್ಗೆ ಮಾದಿಗ ಸಮಾಜದವರು ಈ ಹೊಸ ನೇಮಕಾತಿದು ಏನು ಕಾಲ್ಫರ್ ಆಗಿದೆ ಅದರಲ್ಲಿ 14 ಪೋಸ್ಟ್ನಲ್ಲಿ 9 ಅವರೇ ತಗೊಬಿಡ್ತಾ ಇದ್ದಾರೆ. ಒಲೆಯರಿಗೇನು ಇಲ್ವೇ ಇಲ್ಲ, ಇನ್ನಿತರಿಗೂ ಏನು ಇಲ್ವೇ ಇಲ್ಲ ಅನ್ನೋಂಥದ್ದು. ನಾಯಕರಿಗೆ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ, ಯಾವುದಾದ್ರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಾವು ಮಾತಾಡಬೇಕಾದ್ರೆ ಮೊದಲು ಮೈಸೂರು ಯೂನಿವರ್ಸಿಟಿಯಿಂದ ಶುರು ಮಾಡಿ. ಯಾಕಂದರೆ ನಾವೆಲ್ಲ ಈ ಭಾಗದವರು. ಮೈಸೂರು ಯೂನಿವರ್ಸಿಟಿಯಿಂದ ಶುರು ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ. ಬಟ್ ನಾನು ಹೇಳ್ತೀನಿ, ಮೈಸೂರು ಯೂನಿವರ್ಸಿಟಿದು ಕೆಲವು ಮಾಹಿತಿ ನನ್ನ ಹತ್ರನೂ ಇದೆ. ಬಟ್ ನೀವು ಧಾರವಾಡದ ರೈಸ್ ಮಾಡಿರೋದ್ರಿಂದ ಧಾರವಾಡದನ್ನೇ ಮೊದಲು ತಗೋತೀನಿ ನಾನು. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಿಂದ ಕೊಟ್ಟಿರೋಂಥ ಮಾಹಿತಿ ಹೀಗಿದೆ. ಇದು ನೋಡಿ, ಧಾರವಾಡ ಯೂನಿವರ್ಸಿಟಿಯಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತಿನ ದಿನ ಅಂದರೆ ಹೊಸ ನೇಮಕಾತಿ ಆಗೋಕ್ಕಿಂತ ಮೊದಲೇ ಧಾರವಾಡ ಯೂನಿವರ್ಸಿಟಿನಲ್ಲಿ ಒಟ್ಟು ಒಲೆಯರು 14 ಜನ ಇದ್ದಾರೆ. ಇವತ್ತಿನ ದಿನ ಮಾದಿಗರು 5 ಜನ ಇದ್ದಾರೆ, ಬಂಜಾರವರು 27 ಜನ ಇದ್ದಾರೆ, ಬೋವಿಗಳು 10 ಜನ ಇದ್ದಾರೆ. ಒಟ್ಟು 56 ಜನ ಸಂಖ್ಯೆಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಒಲೆಯರು 14, ಮಾದಿಗರು 5, ಬಂಜಾರ 27, ಬೋವಿ 10. ಈಗ ನೀವು ಹೇಳ್ತಾ ಇರೋದಷ್ಟು ಹೊಸ ನೇಮಕಾತಿನಲ್ಲಿ 9 ಜನ ಮಾದಿಗರಿಗೆ ತಗೋತಾ ಇದ್ದಾರೆ ಅಂತ. 9 ಜನ ಮಾದಿಗರನ್ನ ತಗೊಂಡ್ರೆ ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ಬರುತ್ತೆ ಗೊತ್ತಾ? ಇರೋಂಥ ವಲಯರ್ದೇನು 14 ಇದೆ, ಅದಕ್ಕೆ ಮಾದಿಗರು ಸರಿಸಮ ಆಗ್ತಾರೆ. ಇನ್ನು ಬೋವಿ ಲಂಬಾಣಿಯವರು ಬಂಜಾರ 27 ಇದೆ, ಬೋವಿಯವರು 10 ಇದೆ. ಆ ವಿಚಾರ ಆಮೇಲೆ ಮಾತಾಡೋಣ. ಬಟ್ ಮಾದಿಗರು ವಲಯರು ಸರಿಸಮಾನ ಆಗ್ತಾರೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ 6% ಈಕ್ವಲ್ ಆದರೂ ಆಯ್ತಾ? ಅದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಇದೇ ಧಾರವಾಡದ ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾತ್ರ ಭಾಳ ನೋವಾಗಿದೆ ಅಂತ ಹೇಳಿದ್ರಿ. ಇದು ಧಾರವಾಡದು ಮತ್ತೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ category wise list of PG teachers as on 1/10/2025 ನಾಗಮೋಹನ್ ದಾಸ್ ಅವ್ರ ವರದಿ ಸಮಯದಿದ್ದು. ಇದರಲ್ಲಿ ವಲಯ ಜಾತಿಯವರು ಎಷ್ಟಿದ್ದಾರೆ ಗೊತ್ತಾ? 23 ಜನ ಇದ್ದೀರಾ. ಪ್ರೊಫೆಸರ್ಸ್ ಟೀಚರ್ಸ್ ಆಗಿರೋಂಥದ್ರಲ್ಲಿ PG ಟೀಚರ್ಸ್ನಲ್ಲಿ 23 ಜನ ವಲಯರಿದ್ದೀರಾ, 5 ಜನ ಮಾದಿಗರಿದ್ದಾರೆ. ಇದು ನಿಮ್ಮ ಕಣ್ಣಿಗೆ ಕಾಣಲ್ವಾ? ಬರೀ ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ನಿಮ್ ಸಮ ಬರ್ತೀವಿ ಹೊಸ ಪೋಸ್ಟಿಂಗ್ ಕೊಟ್ರೆ ಆ 9 ಮಾದಿಗರಿಗೆ ಕೊಟ್ರೆ ಮಾದಿಗರು ವಲಯರು 14 ಆಗ್ತಾರೆ. ಬಂಜಾರ ಬೋವಿಯವರು ಬಹಳ ಮುಂದೆ ಇದ್ದಾರೆ ತಗೊಂಡಿರೋದು. ಅಂತ ವಿಚಾರಗಳನ್ನ ನೀವೆಲ್ಲಿ ಬಗೆಹರಿಸಬೇಕು? ಸರಿ ಸಮಾನ ಆದ್ಮೇಲೆ ಏನು SC/ST ಕಮಿಷನ್ ಅಂತ ಮಾಡ್ತಾ ಇದಾರಲ್ಲ ಕರ್ನಾಟಕಕ್ಕೆ, ಅಲ್ಲಿ ಹೋಗಿ ವರದಿ ಕೊಟ್ಟು ಸಮ ಆದ್ಮೇಲೆ ಆಮೇಲೆ ಹೊಸ ರೂಲ್ಸ್ ಹೆಂಗ್ ಮಾಡಬೇಕು ಅಂತ ಅಲ್ಲಿ ಮನವಿ ಮಾಡಬೇಕು. ಅಲ್ರಿ, ನೀವು ಒಂದೇ ಒಂದು ಯೂನಿವರ್ಸಿಟಿನಲ್ಲಿ ಮಾದಿಗರು ನಿಮ್ಮ ಸಮ ಆಗಕ್ಕೆ ಬಂದರೂ ನೀವು ತಡ್ಕೊಳಕ್ಕೆ ರೆಡಿ ಇಲ್ಲ ಅಂತ ಅಂದರೆ ನಿಮ್ಮ ಯಾವ ಸಮಾಜದ ನಿರ್ಮಾಣದ ಚಿಂತನೆ, ಮಾತುಗಳು, ಭಾಷಣಗಳು ಇದರಲ್ಲೇ ಗೊತ್ತಾಗಲ್ವಾ? ಒಳಗಡೆ ಒಂದು ಹೊರಗಡೆ ಒಂದು ಅಂತ. ಇನ್ನು ನೀವು ಮೈಸೂರು ಭಾಗದವರು, ಮೈಸೂರು ಬಗ್ಗೆ ಏನು ಮಾತಾಡೇ ಇಲ್ಲ ನೀವು. ಭಾಳ ನೋವಿನ ಸಂಗತಿ. ಯಾಕೆ ಗೊತ್ತಾ? ವಲಯರು ತುಂಬಿ ತುಳುಕ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿ. ಅದಕ್ಕೆ ನೀವು ಮಾತಾಡಿಲ್ಲ ಅದನ್ನು. ಇದನ್ನ ಹೇಳ್ತಾ ಇದ್ದೀನಿ ನೋಡಿ. ಇದನ್ನ ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ಸು, ನನ್ನ ಮಾಹಿತಿ ತಪ್ಪಿತ್ತು ಅಂತಂದ್ರೆ ನೀವು ನಂಗೆ ಕರೆಕ್ಟ್ ಮಾಡಿ. ಆಮೇಲೆ ಇದರಲ್ಲಿ ಹೆಂಗಿದೆ ಅಂತ ಅಂದ್ರೆ ಇದು ಸ್ಟ್ರಾಟಜಿ, ಇದರಲ್ಲಿ ವಲಯರು ಅಂಡ್ ಛಲವಾದಿಗಳು ಸೇರಿದ್ರೆ 48 ಜನ ಇದ್ದೀರಾ. ವಲಯರು ಮತ್ತೆ ಛಲವಾದಿ ಎರಡು ಒಂದೇ ಗುಂಪು, ವಲಯ ಅಂಡ್ ವಲಯ ಸಂಬಂಧಿತ ಜಾತಿ ಗುಂಪು. ನೀವು 48 ಜನ ಇದ್ದೀರಾ. ಕೊರಮ ಅವರು ಒಂದೇ ಇದ್ದಾರೆ,
ಮಾದಿಗರು 3 ಜನ ಇದ್ದಾರೆ. ಎಷ್ಟು? 48, ಮಾದಿಗರು 3. ಇದ್ರ ಬಗ್ಗೆ ಮಾತಾಡಲ್ಲ ನೀವು? ಬರೀ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದೇನೇನಾ? ಅದು ನಿಮ್ಮ ಸಮಾಗಕ್ಕೆ ಬರೋಂಥದಕ್ಕೆ ನೀವು ರೋಸ್ಟರ್ ಬಿಂದುನ ತಿದ್ದಬೇಕಾ? ಯಾಕೆ ತಿದ್ದಬೇಕು? ಯಾರು ರೋಸ್ಟರ್ ಮಾಡಿದ್ದಾರೆ ಅದು ಸರಿಯಾಗಿ ಮಾಡಿದ್ದಾರೆ. ಫಸ್ಟು ಮಾದಿಗರಿಗೆ ಬಂದು ನೀವು ಏನು ಇದೆ ನಂಬರ್ಸು ಅದು ಒಂದು ಈಕ್ವಲ್ ಆಗಿ ಬಂದಾಗ ಆಮೇಲೆ ಮುಂದೆ ಹೋಗೋಂಥದ್ದನ್ನ ಎಲ್ಲರಿಗೂ ಸರಿ ಸಮಾನ ಮಾಡಿ. ನೀವು ಹೇಳ್ತಾ ಇದ್ದೀರಲ್ಲ ಈಗ ಯೂನಿವರ್ಸಿಟಿದೆಲ್ಲ ಒಟ್ಟಿಗೆ ಮಾಡಬೇಕು ಅಂತ, ಅವಾಗ ಹೆಂಗಾಗುತ್ತೆ ಗೊತ್ತಾ? ಅದು ರೋಸ್ಟರು ಮಾದಿಗ ಸಮಾಜ ವಲಯ ಸಮಾಜದ ಸರಿ ಸಮಾನ ಆಗಕ್ಕೆ ಎಷ್ಟು ವರ್ಷ ತಗೊಳುತ್ತೇಳಿ? ಇನ್ನು 100 ವರ್ಷ ಆದರೂ ಆಗಲ್ಲ. ಅದ ನಿಮ್ಮ ವಾದದ ಪ್ರತಿವಾದನೆ? ಅದ ನೀವು ವಾದ ಮಾಡ್ತಾ ಇರೋಂಥದ್ದು? 2 ಸಮ ಆಗ್ಬಿಟ್ಟು ಅಣ್ಣ ತಮ್ಮ ಅಂತೆಲ್ಲ ಭಾಷಣ ಮಾಡ್ತಾ ಇರ್ತೀರಲ್ಲ, ಹಂಗಾಗಿ ಮುಂದೆ ಹೋಗೋದು ಬೇಡವಾ? ಹಂಗಾಗ್ಬೇಕಾದ್ರೆ ಇಬ್ಬರಿಗೂ ಸರಿ ಸಮಾನ ಆಗೋದು ಬೇಡವಾ? ಇದು ಧಾರವಾಡದ ಹೇಳಿದೆ, ಇದು ರಾಯಚೂರ್ದು ಹೇಳಿದೆ, ಇದು ಮೈಸೂರು ಹೇಳಿದೆ. 3ರಲ್ಲೂ ವಲಯ ಸಮಾಜದವರು ಅಜಗಜಾಂತರ ವ್ಯತ್ಯಾಸ. ಮೈಸೂರಿನಲ್ಲಿ ಎಷ್ಟು ಹೇಳಿದೆ ನಾನು? 48 ವಲಯ ಸಮಾಜದ ಪ್ರೊಫೆಸರ್ಸು ಮತ್ತು PG ಟೀಚರ್ಸು, ಮಾದಿಗರು ಕೇವಲ 3. ಇದ್ಯಾಕೆ ಹೇಳಲಿಲ್ಲ ನೀವು? ಯಾಕೆ ಭಾಳ ದೂರ ಹೊಟ್ಟೋದ್ರಿ ಧಾರವಾಡ ತನಕ? ಫಸ್ಟ್ ಮೈಸೂರಲ್ಲಿ ಹೇಳ್ತಾನೆ, ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ತಾನೆ. ಮೈಸೂರು, ಬೆಂಗಳೂರು, ಹಾಸನ, ಮಂಡ್ಯ ಇಲ್ಲೆಲ್ಲ ಹೇಳಿ ನೋಡೋಣ, ಜನರಿಗೂ ಗೊತ್ತಾಗ್ಲಿ ಸತ್ಯ ಏನು ಅಂತ. ನಾವಿಲ್ಲಿವರೆಗೂ ವಲಯ ಸಮಾಜದ ವಿರುದ್ಧ ಏನು ಮಾತಾಡಲ್ಲ ನಾವು, ಅಥವಾ ಇನ್ನೊಂದು ಸಮಾಜದ ವಿರುದ್ಧ ಮಾತಾಡಲ್ಲ. ಮಾದಿಗ ಸಮಾಜಕ್ಕೆ ಆಗ್ತಾ ಇರೋಂಥ ಅನ್ಯಾಯನ ಗಟ್ಟಿಯಾಗಿ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನೀವು ಯಾವ್ದು ಬೇಕು ಸೆಲೆಕ್ಟಿವ್ ಆಗಿ ಮಾತಾಡಬೇಡಿ. ನಾಗಮೋಹನ್ ದಾಸ್ ವರದಿಗೆ ಮೈಸೂರು ಯೂನಿವರ್ಸಿಟಿ ಅವರು ಯಾಕೆ ಮಾಹಿತಿನೇ ಕೊಟ್ಟಿಲ್ಲ? ಏಕೆ ಇದು ಬಯಲಾಗುತ್ತೆ ಅಂತನಾ? 48-3 ಈ ತರ ಇರೋಂಥ ಒಂದು ಸಂದರ್ಭದಲ್ಲಿ ನೀವು ಓವರ್ ಆಲ್ ತಗೊಳ್ಳಿ ಅಂತ ಅಂದ್ರೆ ರಾಜ್ಯಕ್ಕೆ ಯಾವುದೋ ಒಂದ್ ಕಡೆ 9 ಕೊಟ್ಬಿಡ್ತಾ ಇದಾರೆ, ನಮಗ್ ಸಿಕ್ಕಲ್ಲ ಅಂತ ಅಂದ್ರೆ ನೀವಿರೋರು ಹೇಳಿದಿರ ಅಲ್ಲಿ ವಲಯರಿಗೆ ಸಿಕ್ಬೇಕಾದ್ರೆ 30 ವರ್ಷ ಆಗ್ಬೇಕು ಅಂತ. ಹಾಗಾದ್ರೆ ಆ ಸ್ಟ್ಯಾಟಿಸ್ಟಿಕ್ಸ್ ನ ನೀವು ನಿಮ್ಮ ತರ ಆಗ್ಬೇಕು ಅಂತಂದ್ರೆ ಮಾದಿಗರು ವಲಯರು ಈಕ್ವಲ್ ಆಗ್ಬೇಕಾದ್ರೆ 100 ವರ್ಷ ಕಾಯ್ಬೇಕಾ? ಅದ ನಿಮ್ಮ ಚಿಂತನೆಯ ಉದ್ದೇಶ? ಫಸ್ಟು ಎಲ್ಲರೂ ಈಕ್ವಲ್ ಆಗಿ ಬರಲಿ. ಇಂಟರ್ನಲ್ ರಿಸರ್ವೇಷನ್ ಅಂದ್ರೆ ಏನು? ಆರ್ಟಿಕಲ್ 14ಗೆ ಯಾಕೆ ರಿಸರ್ವೇಷನ್ ಜೋಡಿಸಿದ್ದಾರೆ ಅಂತ ಅಂದ್ರೆ ದ ಅನ್ಈಕ್ವಲ್ ಶುಡ್ ಬಿಕಮ್ ಈಕ್ವಲ್ ಫಸ್ಟ್. ರಿಸರ್ವೇಷನ್ ಕೊಡೋಂಥದ್ದು ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಕೊಡೋಂಥದ್ದು, ಇಟ್ ಈಸ್ ನಾಟ್ ಅನ್ಈಕ್ವಲ್. ಈಕ್ವಲ್ ತರಲಿಕ್ಕೆ ಕೊಡೋಂಥ ಒಂದು ಪ್ರಾವಿಷನ್ ಅದು ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್. ಈಗ ನಿಮ್ಗೆ ಈಕ್ವಲ್ ಆಗಿ ವಲಯರ ಸಮಾನಕ್ಕೆ ಮಾದಿಗರಿಗೆ ಅದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತರೋ ಅಂತ ಒಂದು ಪ್ರಯತ್ನಕ್ಕೆ ಯಾವ ರೀತಿ ನೀವು ಬಿಂಬಿಸ್ತಾ ಇದ್ದೀರಾ ಅಂತಂದ್ರೆ ಏನೋ ಮಾದಿಗರು ದೋಚ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಅಂತ. ಅದಕ್ಕೆ ಯಾವುದೇ ಇಂಥ ವಾದಗಳನ್ನ ಮಾಡಬೇಕಾದ್ರೆ ನೀವಿರೋ ಜಿಲ್ಲೆ ಮಾಹಿತಿ ಫಸ್ಟು ಹಂಚ್ಕೊಳ್ಳಿ ಜನಕ್ಕೆ, ಆಮೇಲೆ ಬೇರೆ ಜಿಲ್ಲೆಗೆ ಹೋಗೋರಿ. ಮೈಸೂರಲ್ಲಿ ಹಿಂಗೆ ಆಗ್ತಾ ಇದೆ. ನಾವು ಯಾವತ್ತೂ ಸಹ ವಲಯರ್ಗಾಗ್ಲಿ ಬೋವಿಲಂಬಾಣೆ ಆಗಲಿ ಇನ್ನೊಬ್ರಿಗಾಗ್ಲಿ ನಾವು ವಿರೋಧ ಅಲ್ಲ. ನಾವು ಮೊದಲಿಂದನೇ ಹೇಳ್ಕೊಂಡು ಬರ್ತಾ ಇದ್ದೀವಿ. ಈ ರಾಜ್ಯದಲ್ಲೇನೆ ಜನಸಂಖ್ಯೆನಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಮಾದಿಗರೇ ನಂಬರ್ 1 ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದೀವಿ. ನಿಮ್ಮ ಸಾಮಾಜಿಕ ನ್ಯಾಯ ಬದ್ಧತೆ ಇದ್ರೆ ಸದಾಶಿವ ಆಯೋಗ ಕೊಟ್ಟಿತ್ತು 2012ನಲ್ಲೇ ವರದಿ ಇತ್ತು. ಆಗ್ಲೇ ನೀವು ಈ ರಿಕ್ರೂಟ್ಮೆಂಟ್ಗಳು ಮಾಡೋಂಥ ಟೈಮ್ನಲ್ಲಿ ಸಾಮಾಜಿಕ ನ್ಯಾಯದಡಿನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡ್ಕೊಂಡು ಮಾಡಿದ್ರು ಯಾರು ಕೇಳ್ತಾ ಇರಲಿಲ್ಲ ನಿಮಗೆ. ಎಲ್ಲೋ ಜಾತಿ ವ್ಯಾಮೋಹ ಜಾಸ್ತಿ, ಎಲ್ಲ ನಮ್ಮವ್ರನ್ನೇ ತುಂಬ್ಕೊಳ್ಳೋಣ ಅಂತ. ಬರೀ ಪರಿಸ್ಥಿತಿ ಜಾತಿಲೇ ಅಲ್ಲ, ಸಾಕಷ್ಟು ಜಾತಿಗಳು ಇದೊಂದು ಚಿಂತನೆ ಇದೆಲ್ಲ ಹೋಗ್ಬೇಕು. ಸಮಾನವಾಗಿ ಇರೋಂಥ ಒಂದು ಪ್ರಕ್ರಿಯೆಗೆ ನಾವು ಗಟ್ಟಿಯಾಗಿ ವಾಯ್ಸ್ ಮಾಡ್ತೀವಿ ಅಂತಂದ್ರೆ ನಮ್ಮನ್ನ ಸಮಾಜ ಹೊಡಿತಾ ಇದ್ದಾರೆ, ನಮ್ಮನ್ನ ಗುಂಪು ಮಾಡ್ತಾ ಇದ್ದಾರೆ ಅನ್ನೋಂಥ ವ್ಯಾಖ್ಯಾನ ಮಾಡ್ತೀರ. ಒಂದು ಸಂತೋಷ ಆಯಿತು, ಎಲ್ಲೋ ಒಬ್ಬ ಹುಡುಗ ಜೈ ವಲಯ ಜೈ ವಲಯ ಅಂದ. ಅವನಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಮ್ಮ ಜಾತಿ ಹೇಳ್ಕೊಳಕ್ಕೆ ನಾವ್ಯಾಕೆ ನಾಚ್ಕೋಬೇಕು? ನಾವೇನು ಜಾತಿನ ದುರ್ಬಳಕೆ ಮಾಡ್ಕೊಳಕ್ಕೆ ಹೇಳ್ತಾ ಇಲ್ಲ. ಮೊನ್ನೆನೂ ನೋಡಿದ್ವಿ, ನಮ್ಮ ಏನು ಒಕ್ಕಲಿಗ ಪರಮ ಪೂಜ್ಯ ಸ್ವಾಮೀಜಿಗಳಿದ್ದಾರೆ ನಿರ್ಮಲಾನಂದ ಶ್ರೀಗಳು, ಅವ್ರು ಹೇಳಿದ್ರು ಜಾತಿ ಹೆಸರು ಹೇಳ್ಕೊಳ್ಳಿ ಹೆಮ್ಮೆಯಿಂದ, ಸರಿಯಾದ ವಿಚಾರನ ಪ್ರಸ್ತಾಪ ಮಾಡೋಂಥ ಸಂದರ್ಭದಲ್ಲಿ ಅಂತ. ನಾವು ಮಾತ್ರ ಮಾಡ್ತಾ ಇರೋಂಥ ವಿಚಾರ ಸರಿಯಾಗಿಲ್ವಾ? ಸೊ ಆ ಸರಿಯಾಗಿರೋ ವಿಚಾರಕ್ಕೆ ಜಾತಿ ಹೇಳಿದ್ರೆ ತಪ್ಪಾಗುತ್ತಾ? ಅರೆ ಜಾತಿನ ಹೆಮ್ಮೆಯಿಂದ ಹೇಳ್ಬೇಕು, ಗರ್ವದಿಂದ ಹೇಳ್ಬೇಕು. ಯಾಕಂದ್ರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋಂಥದ್ದು. ಇಲ್ಲಿವರೆಗೂ ಜಾತಿ ಹೇಳ್ದೇನೆ ಅನ್ಯಾಯ ಆಗಿರೋಂಥದ್ದು, ಈಗ ಜಾತಿ ಹೇಳ್ಬೇಕು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾರು ಎಡಗೈ ಸಂಘ ಅಂತೆಲ್ಲ ಬರ್ಸಕ್ ಹೋಗ್ಬಿಡಿ ನೀವು. ಎಡಗೈ ಅನ್ನಂತ ಪದನೇ ಎಲ್ಲ 101 ಜಾತಿನಲ್ಲಿ.
ಪರಿಶಿಷ್ಟ ಜಾತಿ ಮಾದಿಗ ಅಂತ ಗುರ್ತಿಸ್ಕೊಳ್ಳಿ. ಇಲ್ಲಾಂದ್ರೆ ಎಡಗೈ ಏನಂತ ಹಿಂದೆ ಹೇಳಿದ್ದೆ, ಪರಿಶಿಷ್ಟ ಜಾತಿ ಅನ್ನೋದು ಒಂದು ಮಾರಕ ಶಬ್ದ, ದಲಿತ್ ಅನ್ನೋದು ಒಂದು ಮಾರಕ ಶಬ್ದ, ಮಾದಿಗ ಅಂತ ಬಳಸದೆ ಬರೀ ಜೈ ಭೀಮ್ ಅಂತ ಹೇಳಿದ್ರೆ ಅದು ತೊಂದರೆ ಆಗಂತ ಶಬ್ದ. ಈಗ ಎಡಗೈ ಅಂತ ಹೇಳ್ಕೊಳ್ಳೋಂಥದ್ದು ಕೂಡ ಮಾರಕವಾದ ಶಬ್ದ ಅಂತ ಹೇಳ್ತಾ ಮತ್ತೊಂದ್ಸರಿ ಜನರಿಗೆ ದಿಕ್ತಪ್ಪಿಸ್ಬೇಡಿ. ಅಧಿಕಾರಿಗಳಿಗೆ ಮತ್ತು CM ಅವ್ರಿಗೆ, HC ಮಾದೇವಪ್ಪನವ್ರಿಗೆ, ಲಾ ಡಿಪಾರ್ಟ್ಮೆಂಟ್ ಅವ್ರಿಗೆ ರೋಸ್ಟರ್ ತಯಾರಿ ಮಾಡ್ತಾರ ಅಂತ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಹೇಳ್ತಾ ಇದೀವಿ. ರೋಸ್ಟರ್ ಸಿಸ್ಟಮ್ ಕರೆಕ್ಟ್ ಆಗಿದೆ. ನೀವು ಇನ್ಪುಟ್ ಆದ್ಮೇಲೆ ಹೆಂಗ್ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನೋಡಿ. ಬ್ಯಾಲೆನ್ಸ್ ವ್ಯತ್ಯಾಸ ಆದ್ರೆ ಕಮಿಷನ್ ಮುಂದೆ ತನ್ನಿ ಆ ಮಾಹಿತಿನ, ಕಮಿಷನ್ ಆಮೇಲೆ ಬದಲಾವಣೆ ಮಾಡಲಿ. ನೀವು ಈಕ್ವಲ್ ಮಾಡೋಕ್ಕಿಂತ ಮೊದಲೇನೆ ಇವೆಲ್ಲ ಮಾಡ್ತು ಅಂತಂದ್ರೆ ಇದು ಅನ್ಈಕ್ವಲ್ ಆಗ್ಬಿಡುತ್ತೆ. ಟೋಟಲಿ ಕಾಂಟ್ರರಿ ಟು ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಹಾಗಾಗಿ ಮೊದಲು ಎಲ್ಲ ಸಮ ಬರಲಿ. ಸಮ ಬರೋ ತನಕ ಈ ರೋಸ್ಟರ್ ಬಿಂದು ಸರಿ ಇದೆ. ಸಮ ಆದ್ಮೇಲೆ ಎಲ್ರಿಗೂ ಸಮಾನವಾಗಿ ಹೆಂಗ್ ಹಂಚ್ಕೋಬೇಕು ಅಂತ ಮುಂದಕ್ಕೆ ಹೋಗಿ. 48 ಇಲ್ಲಿ ಮೈಸೂರು ಯೂನಿವರ್ಸಿಟಿಲಿ ಇದ್ದಾರೆ, 3 ಇದ್ದಾರೆ. ನಮ್ಗೆ 20 ಕೊಟ್ಬಿಟ್ಟ ಅಂತಂದ್ರೆ ನಿಮ್ಗೆ ಒಂದು ಸಿಕ್ಲಿಲ್ಲ ಅಂದ್ರೆ ಅದು ಅನ್ಯಾಯನ? ನಮ್ಗೆ 23 ಆಗುತ್ತೆ, ನಿಮ್ಗೆ 48 ಇರ್ತೀರಾ, ಹೆಂಗ ಅನ್ಯಾಯ ಆಗುತ್ತೆ? ಇದು ವಾಸ್ತವಾಂಶ. ಇದು ಇಲಾಖೆಯವರು ಮಾಡಿರೋದು ಸರಿಯಾಗಿದೆ. ಆದ್ರೆ ಒಂದು ವಿಚಾರ ನಾನು ಒಪ್ತೀನಿ, ಆ ವಿಚಾರನ ನೋಡೋಂಥ ಟೈಮ್ನಲ್ಲಿ ಮಾದಿಗ ಆದ್ಮೇಲೆ ಆ ರೋಸ್ಟರ್ನಲ್ಲಿ ಒಲೆಯರ್ ಗುಂಪು ಬರಬೇಕು. ಒಲೆಯರ್ ಗುಂಪು ಆದ್ಮೇಲೆ ಬೋವಿ ಲಂಬಾಣಿಗೆ ಬರಬೇಕು. ಮಾದಿಗ ಒಂದಾದ್ಮೇಲೆ ಒಲೆಯರ್ದು 9ಕ್ಕೆ ಹೋಗಿರೋದು ತಪ್ಪು. ನಾನು ಕೂಡ ವಿರೋಧ ಮಾಡ್ತೀನಿ. ಯಾಕಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ಗೆ 1 ಅಂತ ಇರೋಂಥದ್ದು ಅಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಮೀನ್ಸ್ ಮಾದಿಗ, ಒಲೆಯ, ಬೋವಿ, ಲಂಬಾಣಿ, ಕೊರ್ಮ, ಕೊಚ್ಚ ಎಲ್ಲ 101 ಜಾತಿಗಳು. ಆ ವಿಚಾರನ ಒಪ್ತೀನಿ ನಾನು. ಆದರೆ ರೋಸ್ಟರ್ ಬಿಂದಲ್ಲಿ ಮೊದಲು ಮಾದಿಗರಿಗೆ ಹೋಗೋದಿದೆಯಲ್ಲ, ಆ ಡಿಪಾರ್ಟ್ಮೆಂಟ್ ವೈಸು ಅದು ಸರಿ ಇದೆ. ಧಾರವಾಡ ಯೂನಿವರ್ಸಿಟಿಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರಿ ಇದೆ, ಇನ್ಯಾವುದೋ ಡಿಪಾರ್ಟ್ಮೆಂಟ್ ಅದು ಸರಿ ಇದೆ. ಅದೆಲ್ಲ ಮರ್ಜ್ ಮಾಡಿ ಮಾಡೋದಿದೆಯಲ್ಲ, ಅದು ನೀವು ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಂತ ಒಂದು ಕುತಂತ್ರದ ಚಿಂತನೆ. ಅದಕ್ಕೆ ನಮ್ಮ ವಿರೋಧ ಇದೆ. CM ಅವ್ರಿಗೂ ಗಮನಕ್ಕೆ ತರ್ತಾ ಇದ್ದೀವಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗೂ ಗಮನಕ್ಕೆ ತರ್ತಾ ಇದ್ದೀವಿ, ಲಾ ಮಿನಿಸ್ಟರ್ಗೆ ತರ್ತಾ ಇದ್ದೀವಿ, ಇನ್ನು ಸಂಬಂಧಪಟ್ಟಂತವ್ರಿಗೆ ಮಾಡ್ತಾ ಇದ್ದೀವಿ. ಇದೇನಾದ್ರೂ ಈ ರೋಸ್ಟರ್ ಬಿಂದುನ ವೇರಿಯೇಷನ್ ಮಾಡಿದ್ರೆ ಈಕ್ವಲ್ ಆಗೋ ತನಕ ಇದ್ರ ವಿರುದ್ಧ ಕೂಡ ಹೋರಾಟಕ್ಕೆ ನಾವು ಬೀದಿಗೆ ಇಳಿತೀವಿ ಅಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.